ನಿಮ್ಮೆಲ್ಲರಿಗೂ ಕನ್ನಡ ನರ್ಸಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲಲ್ಲಿ ಸ್ವಾಗತ. ಸೊ ನೀವು ಫಸ್ಟ್ ಟೈಮ್ ಇಲ್ಲಿಗೆ ವಿಸಿಟ್ ಮಾಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡಬೇಕು. ಸೆಕೆಂಡ್ ಟೈಮ್ ಬರ್ತಾ ಇದ್ದೀರಂದರೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಬೇಕು. ಓಕೆ, ಸೊ 1 ಇಯರ್ ಮೊದಲು ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಡಿಸ್ಕಸ್ ಮಾಡಿದ್ದೀನಿ. ಅನಾಟೊಮಿ, ಫಿಸಿಯಾಲಜಿ ಆ್ಯಂಡ್ ಮೈಕ್ರೋಬಯಾಲಜಿ ಫಸ್ಟ್ ಇಯರ್ JNM ನರ್ಸಿಂಗೋಸ್ಕರ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಡಿಸ್ಕಸ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿದೆ. ಸೊ ಅಲ್ಲಿಂದ ಯಾವುದೋ ಕ್ವಶನ್ ರೆಫರ್ ಮಾಡಬೇಡಿ, ಜಸ್ಟ್ ಅದ್ರ ವಿಡಿಯೋದ ಕಮೆಂಟ್ಸ್ ಇದ್ದಾವೆಲ್ಲ ಆ ಕಮೆಂಟ್ ಸೆಕ್ಷನನ್ನು ನೀವು ಓದಿ. ಓಕೆ, ಸೊ ಆ ವಿಡಿಯೋ ಇದೆಯಲ್ಲ, ಆ ವಿಡಿಯೋಯಿಂದ ಔಟ್ ಆಫ್ 70 ಮಾರ್ಕ್ಸಿಂದ ಮಿನಿಮಮ್ 70 ಮಾರ್ಕ್ಸಿದ ಕ್ವಶನ್ಸ್ ಅಲ್ಲಿ ರಿಪೀಟ್ ಆಗಿತ್ತು. ಓಕೆ, ಸೊ ಈ ಸರಿ ಕೂಡ ಅದೇ ಥರ ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ನಾವು ನೋಡೋಣ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಇದು ಫೆಬ್ರವರಿ 2025 ಇರೋ ಕ್ವಶನ್ ಪೇಪರ್ ಇದೆ. ಸೊ ಇದರಲ್ಲಿ ನಾವು ನೋಡ್ಬೋದು ಬಯೋಸೈನ್ಸ್ ಅಂತ ಫಸ್ಟ್ ಇಯರ್ JNM ನರ್ಸಿಂಗ್ ಬಯೋಸೈನ್ಸ್ ಅಥವಾ ಅನಾಟೊಮಿ, ಫಿಸಿಯಾಲಜಿ ಆ್ಯಂಡ್ ಮೈಕ್ರೋ ಬಯಾಲಜಿ ಮೂರೆಲ್ಲ ಒಂದೇ ಪೇಪರಲ್ಲಿ ಬರುತ್ತೆ, ಸಪ್ರೇಟ್ ಪೇಪರ್ ಬರೋದಿಲ್ಲ. ಟೋಟಲ್ 75 ಮಾರ್ಕ್ಸಿಗೆ ಇರುತ್ತೆ. ಸೊ ಇಲ್ಲಿ ಕ್ವಶನ್ ಪ್ಯಾಟರ್ನ ನಾವು ನೋಡಿದ್ರೆ ಸೊ ನಿಮಗೆ ಈ ಥರ 4 ಕ್ವಶನ್ ಬರುತ್ತೆ. ಓಕೆ, ಸೊ ಗಿವ್ ದಿ ಮೀನಿಂಗ್ ಆಫ್ ಫಾಲೋವಿಂಗ್ ಅಂತ ಬರುತ್ತೆ ಅಥವಾ ಡಿಫೈನ್ ದಿ ಫಾಲೋವಿಂಗ್ ಅಂತ ಬರುತ್ತೆ. ಸೊ 4 ನೀವು ಬರಿಬೇಕು, ಈಚ್ ಕ್ಯಾರಿ 1 ಮಾರ್ಕ್ಸ್ ಅಂತ ಹೇಳ್ತೀವಿ. ಓಕೆ, ಸೊ 75 ಮಾರ್ಕ್ಸ್ ಬರೆಯೋಕ್ಕೆ ನಿಮಗೆ 3 ಅವರ್ ಟೈಮ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಫಿಲ್ಲಿಂದ ಬ್ಲ್ಯಾಂಕ್ಸ್ ಬರ್ತವೆ, 4 ಬರ್ತವೆ, 4 ನೀವು ಬರಿಬೇಕು. ನೆಕ್ಸ್ಟ್ ರೈಟ್ ಶಾರ್ಟ್ ನೋಟ್ಸ್ ಫಾರ್ 4 ಆಫ್ ದಿ ಫಾಲೋವಿಂಗ್. ಅಂದರೆ ಇಲ್ಲಿ ಟೋಟಲ್ ನಾವು ನೋಡಿದ್ರೆ 5 ಕ್ವಶನ್ಸ್ ಇದ್ದಾವೆ, ಇದರಲ್ಲಿ ಯಾವುದಾದ್ರೂ 4 ನೀವು ಚಾಯ್ಸ್ ಮಾಡಿ ಬರಿಬೇಕು. ಟೋಟಲ್ 4 ಮಾರ್ಕ್ಸಿಗೆ ಒಂದು ಕ್ವಶನ್ ಇದ್ದಾವೆ, 16 ಮಾರ್ಕ್ಸ್ ಆಗ್ತವೆ. ನೆಕ್ಸ್ಟ್ ಆನ್ಸರ್ ದಿ ಫಾಲೋವಿಂಗ್ ಅಂತ ಇದೆ, ಆನ್ಸರ್ ದಿ ಫಾಲೋವಿಂಗ್. ಸೊ ಇದರೊಳಗಡೆ ನಾವು ಬಿಡೋಕ್ಕೆ ಬರೋದಿಲ್ಲ. ಓಕೆ, ನಾವು ಆನ್ಸರ್ ಮಾಡಲೇಬೇಕಾಗುತ್ತೆ. ಸೊ 1 2 ಓಕೆ, ಸೊ ಟೋಟಲ್ 7 ಮಾರ್ಕ್ಸ್ ಪ್ಲಸ್ 8 ಮಾರ್ಕ್ಸ್ ಆಗಿದೆ. ಓಕೆ, ಸೊ 3 ಮಾರ್ಕ್ಸ್ ಇದು ಕ್ವಶನ್ ಇದೆ ಮತ್ತು 4 ಮಾರ್ಕ್ಸ್ ಸೆಕೆಂಡ್ ಕ್ವಶನ್ ಇದೆ, ಈ ಥರ. ನೆಕ್ಸ್ಟ್ ಸ್ಟೇಟ್ ವೆದರ್ ದಿ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್ ಕ್ವಶನ್ಸ್ ಇದ್ದಾವೆ, 1 ಕ್ಯಾರಿ 1 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಇಲ್ಲಿ ಏನು ಕೇಳಿದ್ದಾರೆ, ಎನಿ 4. ಓಕೆ, ಸೊ ಶಾರ್ಟ್ ನೋಟ್ ಬರೀಬೇಕು ಎನಿ 4 ಮೇಲೆ. ಸೊ ಇದು ಕೂಡ 4 ಮಾರ್ಕ್ಸಿಗೆ ಒಂದು ಕ್ವಶನ್ಸ್ ನಿಮಗೆ ಇರ್ತವೆ. ಸೊ ಔಟ್ ಆಫ್ 5 ನೀವು ಯಾವುದಾದ್ರೂ 4 ಬರೀಬೇಕು. ನೆಕ್ಸ್ಟ್ ಲಾಸ್ಟ್ ಇದೆ ಆನ್ಸರ್ ದಿ ಫಾಲೋವಿಂಗ್ ಅಂತ ಇದೆ, 8 ಮಾರ್ಕ್ಸಿಗಿದೆ, 8 ಮಾರ್ಕ್ಸ್ ಇದೆ. ಓಕೆ, ಸೊ ಇದು ಕೂಡ ನೀವು ಬರೀಬೇಕು. ಸೊ ಈ ಥರ ಇರುತ್ತೆ. ಸೊ ಟೋಟಲ್ ನಿಮಗೆ 30 ತನಕ ಕ್ವಶನ್ಸ್ ಇರ್ತವೆ. ಓಕೆ, ಸೊ ಇವೆಲ್ಲ 1 ಮಾರ್ಕ್ಸ್ ಇದ್ದು ಇವೆಲ್ಲ ನೀವು ಬರೀಬೇಕು. ಸೊ ಈ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಕ್ವಶನ್ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ನಾವು ಮೈಕ್ರೋಬಯಾಲಜಿಯಿಂದ ಸ್ಟಾರ್ಟ್ ಮಾಡೋಣ, ಯಾವ್ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಇದ್ದಾವೆ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು, ಫಸ್ಟ್ ಜನರಲ್ ಮೈಕ್ರೋಬಯಾಲಜಿ ಆ್ಯಂಡ್ ಬ್ಯಾಕ್ಟೀರಿಯಾ ಬಗ್ಗೆ ಕ್ವಶನ್ಸ್ ಏನೇನು ಬರ್ಬೋದು. ಸೊ ಕ್ಲಾಸಿಫಿಕೇಷನ್ ಆಫ್ ಬ್ಯಾಕ್ಟೀರಿಯಾ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನೀವು ನೋಡ್ಬೋದು ಎಷ್ಟು ಸರಿ ರಿಪೀಟ್ ಆಗಿದೆ ಅಂತ. 1 2 3 4 5 6 7 ಟೈಮ್ಸ್ ಇದು ಕ್ವಶನ್ ರಿಪೀಟ್ ಆಗಿದೆ. ನೆಕ್ಸ್ಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆರ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದಿ ಗ್ರೋತ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ ಆರ್ ಬ್ಯಾಕ್ಟೀರಿಯಾ, ಈ ಥರ ಕ್ವಶನ್ ಬರ್ಬೋದು. ಓಕೆ, ಮೈಕ್ರೋ ಆರ್ಗ್ಯಾನಿಸಮ್ ಅಥವಾ ಬ್ಯಾಕ್ಟೀರಿಯಾ ಈ ಪ್ಲೇಸಲ್ಲಿ ಇರ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು 1 2 3 4 5 6 7 ಟೈಮ್ಸ್ ಕೂಡ ಇದು ರಿಪೀಟ್ ಆಗಿದೆ, ಅಂದರೆ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಸ್ಕೋಪ್ ಆಫ್ ಮೈಕ್ರೋಬಯಾಲಜಿ ಇನ್ ನರ್ಸಿಂಗ್, ಇದು ಕೂಡ ಇಂಪಾರ್ಟೆಂಟ್ ಇದೆ, ರಿಪೀಟ್ ಆಗ್ಬೋದು. ಓಕೆ, ನೆಕ್ಸ್ಟ್ ಕಲೆಕ್ಷನ್ ಆಫ್ ಸ್ಪೆಸಿಮನ್ ಯಾವ ಥರ ಕಲೆಕ್ಷನ್ ಮಾಡ್ತೀರಾ ಅದ್ರ ಬಗ್ಗೆ ಕೂಡ ರಿಪೀಟ್ ಆಗ್ಬೋದು. ಸೊ 2014-12 ಇದು ಕ್ವಶನ್ ಬಂದಿದೆ, ಇನ್ನೊಮ್ಮೆ ಕೂಡ ಬರೋ ಚಾನ್ಸಸ್ ಇದೆ. ಸೊ ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಇದನ್ನು ಕೂಡ ಓದ್ಕೊಂಡು ಹೋಗ್ಬೋದು. ಓಕೆ, ನೆಕ್ಸ್ಟ್ ಇನ್ಫೆಕ್ಷನ್ ಕಂಟ್ರೋಲ್ ಆ್ಯಂಡ್ ಸ್ಟೆರಿಲೈಸೇಷನ್. ಸೊ ಇದರಲ್ಲಿ ನಾವು ನೋಡೋಣ ಏನೇನು ಇಂಪಾರ್ಟೆಂಟ್ ಇದೆ ಅಂತ. ಡಿಫೈನ್ ಸ್ಟೆರಿಲೈಸೇಷನ್ ಆ್ಯಂಡ್ ಎಕ್ಸ್ಪ್ಲೇನ್ ದಿ ಡಿಫರೆಂಟ್ ಮೆಥಡ್ಸ್ ಆಫ್ ಸ್ಟೆರಿಲೈಸೇಷನ್, ಆಟೋಕ್ಲೇವಿಂಗ್ ಆ್ಯಂಡ್ ಸ್ಟೀಮ್. ಸೊ ಇವೆಲ್ಲ ಇದು ಆಟೋಕ್ಲೇವಿಂಗ್ ಬಗ್ಗೆನೂ ಸ್ಟಡಿ ಮಾಡಬೇಕು ನೀವು, ಇದರಲ್ಲಿ ಸ್ಟೀಮ್ ಬಗ್ಗೆನೂ ಕ್ವಶನ್ ಬರ್ತವೆ. ಓಕೆ, ಓನ್ಲಿ ಆಟೋಕ್ಲೇವಿಂಗ್ ಅಂತ 4 ಮಾರ್ಕ್ಸಿಗೆ ಬರ್ಬೋದು, ಓನ್ಲಿ ಸ್ಟೆರಿಲೈಸೇಷನ್ ಅಂತ ಬರ್ಬೋದು, ಅಥವಾ ಡಿಫರೆಂಟ್ ಮೆಥಡ್ಸ್ ಆಫ್ ಸ್ಟೆರಿಲೈಸೇಷನ್ ಅಂತ ಬರ್ಬೋದು, ಅಥವಾ ಸ್ಟೀಮ್ ಸ್ಟೆರಿಲೈಸೇಷನ್ ಅಂತ ಬರ್ಬೋದು. ಓಕೆ, ಸೊ ಇವು ರಿಪೀಟ್ ಭಾಳ ಆಗ್ತವೆ. ಇಲ್ಲಿ ನೋಡ್ಬೋದು ಎಷ್ಟು ಸರಿ ರಿಪೀಟ್ ಆಗಿದೆ. ಸೊ ನೋಡ್ಬೋದು ಇಷ್ಟು ಸರಿ ಇದು ಕ್ವಶನ್ ರಿಪೀಟ್ ಆಗಿದೆ, ಮೀನ್ಸ್ ಪ್ರತಿಯೊಂದು ಇಯರ್ ಕ್ವಶನ್ ಪೇಪರಲ್ಲೂ ಇದು ಸ್ಟೆರಿಲೈಸೇಷನ್ ಬಗ್ಗೆ ಕ್ವಶನ್ ಇದ್ದೇ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಸೋರ್ಸಸ್ ಆಫ್ ಇನ್ಫೆಕ್ಷನ್, ಅದರೊಳಗಡೆ ಎಕ್ಸೋಜಿನಸ್ ಆ್ಯಂಡ್ ಎಂಡೋಜಿನಸ್. ಸೋರ್ಸಸ್ ಆಫ್ ಎಂಡೋಜಿನಸ್ ಅಂತ ಕೇಳ್ಬೋದು, ಅಥವಾ ಸೋರ್ಸಸ್ ಆಫ್ ಎಕ್ಸೋಜಿನಸ್ ಇನ್ಫೆಕ್ಷನ್ ಅಂತ ನಿಮಗೆ ಕೇಳ್ಬೋದು. ಸೊ ಇದು ಕೂಡ ರಿಪೀಟ್ ಆಗಿದೆ. ಓಕೆ, ಸೊ ಆಲ್ರೆಡಿ ಇಲ್ಲಿ ಫೆಬ್ರವರಿ 2025 ಕೂಡ ಬಂದಿದೆ ರೀಸೆಂಟ್ಲಿ. ನೆಕ್ಸ್ಟ್ ನೋಸೋಕೋಮಿಯಲ್ ಇನ್ಫೆಕ್ಷನ್ ಅಥವಾ ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್, ಇದು ಇಂಪಾರ್ಟೆಂಟ್ ಇದೆ. ಓಕೆ, ನೋಡ್ಬೋದು ರಿಪೀಟ್ ಆಗಿದೆ ಜಾಸ್ತಿ ಸರಿ. ಓಕೆ, ನೆಕ್ಸ್ಟ್ ಡಿಫೈನ್ ಇನ್ಫೆಕ್ಷನ್ ಆ್ಯಂಡ್ ಎಕ್ಸ್ಪ್ಲೇನ್ ದಿ ಮೆಥಡ್ಸ್ ಆಫ್ ಟ್ರಾನ್ಸ್ಮಿಷನ್, ಯಾವ ಥರ ಇನ್ಫೆಕ್ಷನ್ ಟ್ರಾನ್ಸ್ಮಿಟ್ ಆಗುತ್ತೆ, ಇಂಪಾರ್ಟೆಂಟ್ ಇದೆ ಕ್ವಶನ್. ಓಕೆ, ನೆಕ್ಸ್ಟ್ ಮೆಥಡ್ಸ್ ಆಫ್ ಟ್ರಾನ್ಸ್ಮಿಷನ್ ಆಗಿದ್ಮೇಲೆ ನೆಕ್ಸ್ಟ್ ಏನು ಕೇಳ್ತಾ ಇದ್ದಾರೆ, ಪೋರ್ಟಲ್ ಆಫ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಆಫ್ ಮೈಕ್ರೋಬ್ಸ್. ಪೋರ್ಟಲ್ ಆಫ್ ಎಂಟ್ರಿ ಆ್ಯಂಡ್ ಪೋರ್ಟಲ್ ಆಫ್ ಎಕ್ಸಿಟ್ ಕೇಳ್ತಾ ಇದ್ದಾರೆ, ಇದು ಕೂಡ
2 ಟೈಮ್ಸ್ ರಿಪೀಟ್ ಆಗಿದೆ. ನೆಕ್ಸ್ಟ್ ಪ್ರಿವೆನ್ಷನ್ ಆಫ್ ಕ್ರಾಸ್ ಇನ್ಫೆಕ್ಷನ್ ಆರ್ ಸೆಪ್ಸಿಸ್. ಓಕೆ, ಸೊ ಕ್ರಾಸ್ ಇನ್ಫೆಕ್ಷನ್ನ ಪ್ರಿವೆನ್ಷನ್ ಹೇಗೆ ಮಾಡ್ತಾರೆ ಇದು ಕ್ವಶನ್ ಬರ್ಬೋದು, ಅಥವಾ ಸೆಪ್ಸಿಸ್ ಓನ್ಲಿ ಸೆಪ್ಸಿಸ್ ಅಂತ ನಿಮಗೆ ಕ್ವಶನ್ ಬರ್ಬೋದು. ಓಕೆ, ಮೆಡಿಕಲ್ ಸೆಪ್ಸಿಸ್ ಆ್ಯಂಡ್ ಸರ್ಜಿಕಲ್ ಸೆಪ್ಸಿಸ್ ಅಂತ ಕ್ವಶನ್ ಬರ್ಬೋದು. ಓಕೆ, ಸೊ ಇಲ್ಲಿ ನೀವು ನೋಡಿ ಇದು ಕೂಡ ರಿಪೀಟ್ ಆಗಿದೆ. ಓಕೆ, ನೆಕ್ಸ್ಟ್ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆರ್ ಬಯೋಸೇಫ್ಟಿ ಅಂತ ಬರ್ಬೋದು, 2 ಟೈಮ್ಸ್ ಇದು ರಿಪೀಟ್ ಆಗಿದೆ. ನೆಕ್ಸ್ಟ್ ಮೆಜರ್ ಟು ಪ್ರಿವೆಂಟ್ ಕೋವಿಡ್-19 ಇನ್ಫೆಕ್ಷನ್. ಓಕೆ, ಸೊ 2022 ಬಂದಿದೆ. ಓಕೆ, ಸೊ 21ನಲ್ಲಿ 2020ಯಲ್ಲಿ ಅವಾಗೆಲ್ಲ ಏನು ಬಂದಿತ್ತು, ಕೋವಿಡ್ ಬಂದಿತ್ತಲ್ಲ, ಅದಕ್ಕೋಸ್ಕರ ಅದು ಫೇಮಸ್ ಆಗಿತ್ತು ಕ್ವಶನ್ ಬಂದಿದೆ. ಸೊ ಇನ್ನೊಂದು ಬರೋ ಚಾನ್ಸಸ್ ಏನಿಲ್ಲ, ಬಟ್ ಸ್ಟಿಲ್ ನಿಮಗೆ ಗೊತ್ತೇ ಇದೆ. ಓಕೆ, ಅದಕ್ಕೋಸ್ಕರ ಇಲ್ಲಿ ತೊಗೊಂಡಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಒಂದು 59 ರೂಪೀಸ್ ಮೆಂಬರ್ಶಿಪ್ ಪ್ಲ್ಯಾನ್ ಇದೆ. ಓಕೆ, ಸೊ ಈ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಸಬ್ಸ್ಕ್ರೈಬ್ ಬಟನ್ ಸೈಡಲ್ಲಿ ನಿಮಗೆ 59 ಜಾಯ್ನ್ ಅಂತ ಬಟನ್ ಇರುತ್ತೆ. ಸೊ ಜಾಯ್ನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ 59 ರೂಪೀಸ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ ನೀವು ಪೇ ಮಾಡಿದರೆ ನಿಮ್ಗೆ ಏನೇನು ಸಿಗುತ್ತೆ ಇದರೊಳಗಡೆ, ಅನಾಟಮಿ, ಫಿಸಿಯಾಲಜಿ, ಸೈಕಾಲಜಿ, ಸೋಷಿಯಾಲಜಿ ಆ್ಯಂಡ್ ನರ್ಸಿಂಗ್ ಫೌಂಡೇಶನ್ ಎಲ್ಲದರ ಇಂಪಾರ್ಟೆಂಟ್ ಕ್ವಶನ್ಸ್, ಅದ್ರದ್ದು 1 ಮಾರ್ಕ್ಸ್ ಕ್ವಶನ್ ವಿತ್ ಆನ್ಸರ್. ಓಕೆ, ಸೊ ಆಲ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ನಾನು ಅಪ್ಲೋಡ್ ಮಾಡ್ತೀನಿ. ಎಲ್ಲ ಕ್ವಶನ್ಸ್ ಇವೆಲ್ಲ ನಾವು ಕ್ವಶನ್ಸ್ ಹೇಳ್ತಾ ಇದ್ದೀವಲ್ಲ, ಇವೆಲ್ಲದ್ರ ನಿಮ್ಗೆ ಆನ್ಸರ್ ಸಿಗುತ್ತೆ PDF ಫಾರ್ಮಲ್ಲಿ. ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಆನ್ಸರ್ಸ್, ಟ್ರೂ ಆರ್ ಫಾಲ್ಸ್ ವಿತ್ ಆನ್ಸರ್ಸ್ ಆ್ಯಂಡ್ ಗಿವ್ ದಿ ಮೀನಿಂಗ್ ಆಫ್ ಫಾಲೋಯಿಂಗ್ 1 ಮಾರ್ಕ್ಸ್ ಕ್ವಶನ್ಸ್ ಇರ್ತಾವೆಲ್ಲ, ಪ್ರತಿಯೊಂದು ನಿಮಗೆ ಅದರೊಳಗಡೆ ಸಿಗುತ್ತೆ. ಓಕೆ, ಸೊ ಮೆಂಬರ್ಶಿಪ್ ಪ್ಲ್ಯಾನನ್ನು ನೀವು ತಗೋಬೇಕು. ನಿಮಗೆಲ್ಲ PDF ಫಾರ್ಮಲ್ಲಿ ಅವೈಲೇಬಲ್ ಇರುತ್ತೆ. ಓನ್ಲಿ 59 ರೂಪೀಸ್. ಓಕೆ, ಸೊ 59 ರೂಪೀಸ್ ನೀವು ಪೇ ಮಾಡಿದರೆ ನಿಮಗೆ ಇವೆಲ್ಲ ಪ್ಯಾಕೇಜ್ ಸಿಗುತ್ತೆ. ಓಕೆ, ಸೊ ಒಂಥರ ಇಂದ ಪಾಸಿಂಗ್ ಪ್ಯಾಕೇಜ್ ಅಂತ ಕೂಡ ನಾವು ಇದನ್ನು ಹೇಳ್ಬೋದು. ಓಕೆ, ಸೊ ಇವಾಗೆ ಜಾಯ್ನ್ ಆಗಿ ನಿಮಗೆಲ್ಲ ನೋಟ್ಸ್ ಎಲ್ಲ ಅವೈಲೇಬಲ್ ಇರ್ತವೆ. ಓಕೆ, ಸೊ GNM ಫಸ್ಟ್ ಇಯರ್ದವರಿಗೆಲ್ಲ ಅವೈಲೇಬಲ್ ಇದೆ. ಸೊ ಮೆಂಬರ್ಶಿಪ್ ಜಾಯ್ನ್ ಆಗ್ಬೋದು, ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಓಕೆ, ಸೊ ಯಾರ ಹತ್ರ ಐಫೋನ್ ಇದೆಯಲ್ಲ, ಸ್ಪೆಷಲಿ ಐಫೋನ್ ಇದ್ದವರು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಡ್ತೀನಿ, ಅಲ್ಲಿಂದ ನೀವು ಜಾಯ್ನ್ ಮಾಡಬೇಕು. ಓಕೆ, ಸೊ ಯಾರ ಹತ್ರ ನಾರ್ಮಲ್ ಫೋನ್ ಇದೆಯಲ್ಲ ಅವರು ಜಾಯ್ನ್ ಬಟನಿಂದ ಕ್ಲಿಕ್ ಮಾಡ್ಬೋದು. ಓಕೆ, ಸೊ 59 ರೂಪೀಸಲ್ಲಿ ಬರುತ್ತೆ. ಎಲ್ಲ ಆನ್ಸರ್ಸ್ ವಿತ್ ಕ್ವಶನ್ಸ್ ಎಲ್ಲ ನಿಮಗೆ PDF ಫಾರ್ಮಲ್ಲಿ ಮತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಯಾವ ಆನ್ಸರ್ಸ್ ಯಾವ ಥರ ಇರಬೇಕು, ನೀವು ಜಾಸ್ತಿ ಅದ್ರ ಬಗ್ಗೆ ಸ್ಟಡಿ ಮಾಡಿಲ್ಲ, ಓಕೆ, ಸ್ವಲ್ಪ ಐಡಿಯಾ ಬೇಕು ಅಂದರೆ ಇವು ಕ್ವಶನ್ಸ್ ಇದ್ದಾವೆಲ್ಲ ಇದ್ರ ಆನ್ಸರ್ ಕೂಡ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ನೀವು ಜಾಯ್ನ್ ಆಗಿ. ಸೊ ನೆಕ್ಸ್ಟ್ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ, ಮೈಕ್ರೋಬಯಾಲಜಿಯಲ್ಲಿ ಮುಗೀತು. ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಸಿಸ್ಟಮ್ ವೈಸ್ ನಾವು ನೋಡೋಣ. ಓಕೆ, ಸೊ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ ಅಂತ. ಸೊ ಫಸ್ಟ್ ಸೆಲ್ ಆ್ಯಂಡ್ ಟಿಶ್ಯೂ ಇಂಪಾರ್ಟೆಂಟ್ ಇದೆ. ಸ್ಟ್ರಕ್ಚರ್ ಆಫ್ ಸೆಲ್ ಕೇಳ್ತಾರೆ, ಹ್ಯೂಮನ್ ಸೆಲ್ ವಿತ್ ಡಯಾಗ್ರಾಮ್ ಕೇಳ್ತಾರೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಡಯಾಗ್ರಾಮ್ ಕೂಡ ಇಂಪಾರ್ಟೆಂಟ್ ಇದೆ. ಆಲ್ರೆಡಿ ನಾವು ವಿಡಿಯೋ ಹಾಕಿದ್ದೀನಿ, ಇಷ್ಟು ಸರಿ ಕೇಳಿದ್ದಾರೆ. ಓಕೆ, ಸೆಲ್. ನೆಕ್ಸ್ಟ್ ಸೆಲ್ ಡಿವಿಷನ್. ಓಕೆ, ಮೈಟೋಸಿಸ್, ಮಿಯೋಸಿಸ್, ಝೈಗೋಟು. ಓಕೆ, ಸೊ ಇದೆಲ್ಲ ಕೇಳ್ಬೋದು. ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಟಿಶ್ಯೂ. ಓಕೆ, ಟೈಪ್ಸ್ ಆಫ್ ಟಿಶ್ಯೂ ಲೈಕ್ ಎಪಿಥೀಲಿಯಂ, ಕನೆಕ್ಟಿವ್, ಮಸ್ಕುಲರ್ ಟಿಶ್ಯೂ. ಓಕೆ, ಇವೆಲ್ಲ ಕೇಳಿದ್ದಾರೆ. 3 ಟಿಶ್ಯೂ ಏನಿದೆ ಕೇಳಿದ್ದಾರೆ. ಓಕೆ, ಎಪಿಥೀಲಿಯಂ ಟಿಶ್ಯೂ ಅಂತ ಕೇಳಿರ್ಬೋದು, ಕನೆಕ್ಟಿವ್ ಟಿಶ್ಯೂ ಅಥವಾ ಮಸ್ಕುಲರ್ ಟಿಶ್ಯೂ ಅಂತ ಕೇಳಿದ್ದಾರೆ. ಸೊ ರಿಪೀಟ್ ಆಗುತ್ತೆ ಟಿಶ್ಯೂ ಟೈಪ್ಸ್ ಕೂಡ. ನೆಕ್ಸ್ಟ್ ಬ್ಲಡ್ ಆ್ಯಂಡ್ ಇಮ್ಯುನಿಟಿ, ಇದ್ರ ಒಳಗಡೆ ಬ್ಲಡ್ ಗ್ರೂಪಿಂಗ್ ಇಂಪಾರ್ಟೆಂಟ್ ಕ್ವಶನ್ ಇದೆ. ಇಲ್ಲಿ ನೋಡ್ಬೋದು ಎಷ್ಟು ಸರಿ ರಿಪೀಟ್ ಆಗಿದೆ ಅಂತ. ಓಕೆ, ನೆಕ್ಸ್ಟ್ ಕಾಂಪೋಸಿಷನ್ ಆ್ಯಂಡ್ ಫಂಕ್ಷನ್ ಆಫ್ ಬ್ಲಡ್ ನೋಡ್ಬೋದು, ಇಷ್ಟು ಸರಿ ರಿಪೀಟ್ ಆಗಿದೆ. ಓಕೆ, ನೆಕ್ಸ್ಟ್ ಡಿಫರೆನ್ಷಿಯೇಟ್ ಎರಿಥ್ರೋಸೈಟ್ ಆ್ಯಂಡ್ WBC ಮೀನ್ಸ್ ರೆಡ್ ಬ್ಲಡ್ ಸೆಲ್ ಆ್ಯಂಡ್ ವೈಟ್ ಬ್ಲಡ್ ಸೆಲ್ ಮಧ್ಯೆ ಅವರು ಡಿಫ್ರೆನ್ಸಸ್ ಕೇಳಿದ್ದಾರೆ. ನೆಕ್ಸ್ಟ್ ಇಮ್ಯುನಿಟಿ, ಅದರ ಡೆಫಿನೇಷನ್ ಆಗಿರ್ಬೋದು, ಟೈಪ್ಸ್ ಆಗಿರ್ಬೋದು, ಆಟೋ ಇಮ್ಯುನಿಟಿ ಆ್ಯಂಡ್ ಹೈಪರ್ ಸೆನ್ಸಿಟಿವಿಟಿ, ಪ್ರತಿಯೊಂದೂ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ರಿಪೀಟ್ ಅಂದರೆ ರಿಪೀಟ್ ಆಗ್ತಾ ಇದ್ದಾವೆ. ನೆಕ್ಸ್ಟ್ ಕಾರ್ಡಿಯೋವ್ಯಾಸ್ಕುಲಾರ್ ಸಿಸ್ಟಮಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ ಏನಿದೆ, ಹರ್ಟ್ ಸ್ಟ್ರಕ್ಚರ್ ಅಥವಾ ಡಯಾಗ್ರಾಮ್ ಅಂತ ಕೂಡ ನೀವು ಹೇಳ್ಬೋದು. ಓಕೆ, ಸೊ ಡಯಾಗ್ರಾಮ್ ಹಾಕಿ ನೀವು ಸ್ಟ್ರಕ್ಚರ್ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇದು ಕೂಡ ಇಷ್ಟು ಸರಿ ರಿಪೀಟ್ ಆಗಿದೆ. ಓಕೆ, ಸೊ ಎಣ್ಸೋಕೆ ಬರಲಾರದಷ್ಟು ರಿಪೀಟ್ ಆಗಿದೆ. ನೆಕ್ಸ್ಟ್ ಕಂಡಕ್ಟಿಂಗ್ ಸಿಸ್ಟಮ್ ಆಫ್ ದಿ ಹರ್ಟ್. ಓಕೆ, ಸೊ ಕಂಡಕ್ಷನ್ ಸಿಸ್ಟಮ್ ಆಫ್ ದಿ ಹರ್ಟ್ ಯಾವ ಥರದ್ದು ಕಂಡಕ್ಷನ್ ಆಗುತ್ತೆ. ಓಕೆ, SA ನೋಡ್, AV ನೋಡ್, ಬಂಡಲ್ ಆಫ್ ಇಜ್ ಇವೆಲ್ಲ ನಾವು ಸ್ಟಡಿ ಮಾಡೋಣ ನೀವು ಮೆಂಬರ್ಶಿಪ್ಪಲ್ಲಿ ಜಾಯ್ನ್ ಆದರೆ. ಓಕೆ, ನೆಕ್ಸ್ಟ್ ಬ್ಲಡ್ ಸಪ್ಲೈ ಆ್ಯಂಡ್ ನರ್ವ್ ಸಪ್ಲೈ ಟು ದಿ ಹಾರ್ಟ್. ಒಂದು ಸರಿ ಕ್ವಶನ್ ಕೇಳಿದ್ದಾರೆ. ಓಕೆ, ಯಾವ್ಯಾವ ಬ್ಲಡ್ ಸಪ್ಲೈ ಇದೆ ಮತ್ತು ನರ್ವ್ ಸಪ್ಲೈ ಇದೆ ಅಂತ. ನೆಕ್ಸ್ಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಹರ್ಟ್ ರೇಟ್ಗೆ ಯಾವ್ಯಾವ ಫ್ಯಾಕ್ಟರ್ಸ್ ಎಫೆಕ್ಟ್ ಆಗ್ತವೆ 2022 ಬಂದಿದೆ. ನೆಕ್ಸ್ಟ್ ಕಾರ್ಡಿಯಾಕ್ ಸೈಕಲ್ ಅಂದರೆ ಏನು, ಡೆಫಿನೇಷನ್ ಆ್ಯಂಡ್ ಸ್ಟೇಜಸ್ ನಾವು ಬರಿಬೇಕು. ಸೊ 3 ಟೈಮ್ಸ್ ಇದು ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಪಲ್ಮೋನರಿ ಸರ್ಕ್ಯುಲೇಷನ್ ಆ್ಯಂಡ್ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಇಂಪಾರ್ಟೆಂಟ್ ಇದೆ. ಓಕೆ, ನೆಕ್ಸ್ಟ್ ರೆಸ್ಪಿರೇಟರಿ ಸಿಸ್ಟಮಲ್ಲಿ ಸ್ಟ್ರಕ್ಚರ್ ಆಫ್ ಲಂಗ್ ವಿತ್ ಡಯಾಗ್ರಾಮ್ ವೆರಿ ಇಂಪಾರ್ಟೆಂಟ್. ಓಕೆ, ಕೇಳ್ತಾರೆ. ಅಥವಾ ಕ್ವಶನ್ ಯಾವ ಥರ ಬರ್ಬೋದು, ಲಿಸ್ಟ್ ದಿ ಆರ್ಗನ್ಸ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಬಂದು ಮತ್ತು ಎಕ್ಸ್ಪ್ಲೇನ್ ದಿ ಸ್ಟ್ರಕ್ಚರ್ ಆಫ್ ಲಂಗ್ಸ್, ಈ ಥರ ಕ್ವಶನ್ ಬರ್ಬೋದು. ಓಕೆ, ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಟ್ರೇಕಿಯಾ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಫಿಸಿಯಾಲಜಿ
ಆರ್ ಮೆಕಾನಿಸಮ್ ಆಫ್ ರೆಸ್ಪಿರೇಷನ್, ಫಿಸಿಯಾಲಜಿ ಆಫ್ ರೆಸ್ಪಿರೇಷನ್ ಅಥವಾ ಮೆಕಾನಿಸಮ್ ಆಫ್ ರೆಸ್ಪಿರೇಷನ್ ನಿಮಗೆ ಬರ್ಬೋದು, ಇದು ಕೂಡ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಡೈಜೆಸ್ಟಿವ್ ಸಿಸ್ಟಮ್. ಸೊ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಲಿಸ್ಟ್ ದಿ ಆರ್ಗನ್ಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ಆ್ಯಂಡ್ ಎಕ್ಸ್ಪ್ಲೇನ್ ದಿ ಸ್ಟ್ರಕ್ಚರ್ ಆಫ್ ಸ್ಟಮಕ್, ಈ ಥರ ಬರ್ಬೋದು. ಓಕೆ, ಸೊ ಲಿಸ್ಟ್ ದಿ ಆರ್ಗನ್ಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ಭಾಳ ಇಂಪಾರ್ಟೆಂಟ್ ಇದೆ. ಯಾವ್ಯಾವ ಆರ್ಗನ್ ಬರ್ತಾವೆ, ಲೈಕ್ ಮೌತ್ ಇದೆ, ಈಸೋಫೇಗಸ್ ಇದೆ, ಸ್ಟಮಕ್ ಇದೆ, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಈ ಥರ ನೀವು ಬರಿಬೇಕು. ಓಕೆ, ಸೊ ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಸ್ಟಮಕ್ ವೆರಿ ಇಂಪಾರ್ಟೆಂಟ್ ಇದೆ, ವಿತ್ ಡಯಾಗ್ರಾಮ್ ಕೇಳ್ತಾರೆ. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಆರ್ ಫಂಕ್ಷನ್ ಆಫ್ ಲಿವರ್, ಇದು ಕೂಡ ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಟಂಗ್, ಇದು ಕೂಡ 1, 2, 3 ಟೈಮ್ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಪ್ಯಾಂಕ್ರಿಯಾಸ್ 2 ಟೈಮ್ಸ್ ಕೇಳಿದ್ದಾರೆ. ಸಲೈವಾ, ಫಂಕ್ಷನ್ ಆಫ್ ಸಲೈವಾ 2 ಟೈಮ್ಸ್ ಕೇಳಿದ್ದಾರೆ. ಫಂಕ್ಷನ್ ಆಫ್ ಗಾಲ್ ಬ್ಲಾಡರ್ 2 ಟೈಮ್ಸ್ ಕೇಳಿದ್ದಾರೆ. ಮೆಟಾಬಾಲಿಸಮ್ ಆಫ್ ಕಾರ್ಬೋಹೈಡ್ರೇಟ್, ಇದು ಕೂಡ ನಿಮಗೆ 3 ಟೈಮ್ಸ್ ಕೇಳಿದ್ದಾರೆ. ಮೆಟಾಬಾಲಿಸಮ್ ಆಫ್ ಪ್ರೋಟೀನ್ ನಿಮಗಿದು 3 ಟೈಮ್ಸ್ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಎಕ್ಸ್ಕ್ರೀಟರಿ ಸಿಸ್ಟಮ್. ಎಕ್ಸ್ಕ್ರೀಟರಿ ಸಿಸ್ಟಮ್ ಒಳಗಡೆ ಏನೇನು ಬರುತ್ತೆ, ನಮ್ಮ ಕಿಡ್ನಿ ಕೇಳಿದ್ದಾರೆ ಇಲ್ಲಿ. ಓಕೆ, ಸೊ ಕಿಡ್ನಿ ವಿತ್ ಡಯಾಗ್ರಾಮ್, ಸ್ಟ್ರಕ್ಚರ್ ಆಫ್ ಕಿಡ್ನಿ ಅಂತ ಬರ್ಬೋದು. ಓಕೆ, ಇಂಪಾರ್ಟೆಂಟ್ ಇದೆ. ಫಂಕ್ಷನ್ ಆಫ್ ಕಿಡ್ನಿ ಅಂತ ಬರ್ಬೋದು, ವೆರಿ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ನೆಫ್ರಾನ್ ಅಂತ ಬರ್ಬೋದು, ಇಂಪಾರ್ಟೆಂಟ್ ಇದೆ. ಇಷ್ಟು ಸರಿ ರಿಪೀಟ್ ಆಗಿದೆ. ಓಕೆ, ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಯೂರಿನರಿ ಬ್ಲಾಡರ್, ಇಂಪಾರ್ಟೆಂಟ್ ಇದೆ. ಲಿಸ್ಟ್ ದಿ ಆರ್ಗನ್ಸ್ ಆಫ್ ಎಕ್ಸ್ಕ್ರೀಟರಿ ಸಿಸ್ಟಮ್. ಓಕೆ, ಸೊ ಎಕ್ಸ್ಕ್ರೀಟರಿ ಸಿಸ್ಟಮ್ ಅಥವಾ ಯೂರಿನರಿ ಸಿಸ್ಟಮಲ್ಲಿ ಯಾವ್ಯಾವ ಆರ್ಗನ್ ಬರ್ತವೆ ಅದು ಕೇಳಿದ್ದಾರೆ ಅವರು, ಇಷ್ಟು ಸರಿ ರಿಪೀಟ್ ಆಗಿದೆ. ನೆಕ್ಸ್ಟ್ ಪ್ರೊಸೆಸ್ ಆಫ್ ಯೂರಿನ್ ಫಾರ್ಮೇಷನ್ ಆರ್ ಕಂಪೋಸಿಷನ್ ಆಫ್ ಯೂರಿನ್. ಯೂರಿನ್ ಯಾವ ಫಾರ್ಮೇಷನ್ ಮೀನ್ಸ್ ಪ್ರೊಸೆಸ್ ಕೇಳ್ತಾ ಇದ್ದಾರೆ, ಹೇಗಾಗುತ್ತೆ ಯೂರಿನ್ ಪ್ರೊಡಕ್ಷನ್, ಮತ್ತು ಇಲ್ಲಿ ಕಾಂಪೋಸಿಷನ್ ಆಫ್ ಯೂರಿನ್ ಕೇಳ್ತಾ ಇದ್ದಾರೆ, ಯೂರಿನ್ ಒಳಗಡೆ ಏನೇನು ಇರುತ್ತೆ, ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಸೆನ್ಸ್ ಆರ್ಗನ್. ನರ್ವಸ್ ಸಿಸ್ಟಮ್ ಆ್ಯಂಡ್ ಸೆನ್ಸ್ ಆರ್ಗನ್ ನಾವು ಏನೇನು ಇಂಪಾರ್ಟೆಂಟ್ ಇದ್ದಾವೆ ನೋಡೋಣ. ಸ್ಟ್ರಕ್ಚರ್ ಆಫ್ ಬ್ರೈನ್ ವಿತ್ ಡಯಾಗ್ರಾಮ್ ಇಂಪಾರ್ಟೆಂಟ್ ಇದೆ. ಓಕೆ, ನೆಕ್ಸ್ಟ್ ಲಿಸ್ಟ್ ದಿ ಆರ್ಗನ್ಸ್ ಆಫ್ ನರ್ವಸ್ ಸಿಸ್ಟಮ್, ಇದು ಕೂಡ ನಿಮಗೆ ಬರ್ಬೋದು. ಓಕೆ, ಲಿಸ್ಟ್ ದಿ ಆರ್ಗನ್ಸ್ ಆಫ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಎಕ್ಸ್ಪ್ಲೇನ್ ದಿ ಸ್ಟ್ರಕ್ಚರ್ ಆಫ್ ಬ್ರೈನ್, ಈ ಥರ ಕೇಳ್ಬೋದು. ಓಕೆ, ನೆಕ್ಸ್ಟ್ ಲಿಸ್ಟ್ ದಿ ಆರ್ಗನ್ಸ್ ಆಫ್ ನರ್ವಸ್ ಸಿಸ್ಟಮ್. ನೆಕ್ಸ್ಟ್ ಕ್ರಿಯನಿಯಲ್ ನರ್ವ್ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಕ್ರಿಯನಿಯಲ್ ನರ್ವ್ ಭಾಳ ಇಂಪಾರ್ಟೆಂಟ್ ಇದೆ. ನೇಮು, ಫಂಕ್ಷನ್, ಥರ್ಡ್ ಕ್ರಿಯನಿಯಲ್ ನರ್ವ್, ಈ ಥರ ಕೇಳಿದ್ದಾರೆ. ಓಕೆ, ಸೊ ಸ್ಪೆಷಲಿ ಥರ್ಡ್ ಕ್ರಿಯನಿಯಲ್ ನರ್ವ್ ಕೇಳಿದ್ದಾರೆ, ಇಲ್ಲಿ ನೀವು ನೋಡ್ಬೋದು, ಇಷ್ಟು ಸರಿ ರಿಪೀಟ್ ಆಗಿದೆ. ಓಕೆ, ಸೊ ಕ್ರಿಯನಿಯಲ್ ನರ್ವ್ಸ್ ಅಂತ ಬರ್ಬೋದು ಕ್ವಶನ್. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ನ್ಯೂರಾನ್, ಫಂಕ್ಷನ್. ಓಕೆ, ಸ್ಟ್ರಕ್ಚರ್ ಆಫ್ ನ್ಯೂರಾನ್ ಆ್ಯಂಡ್ ಫಂಕ್ಷನ್ ಎರಡೂ ನಿಮಗೆ ಕೇಳ್ಬೋದು, ಬಂದಿದೆ ಕ್ವಶನ್ ಕೂಡ. ನೆಕ್ಸ್ಟ್ CSF ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್ ಕಾಂಪೋಸಿಷನ್ ಆ್ಯಂಡ್ ಫಂಕ್ಷನ್ ಕೇಳ್ಬೋದು, ಇಲ್ಲಿ ನೀವು ನೋಡ್ಬೋದು ರಿಪೀಟ್ ಆಗಿದೆ, ಬಟ್ ಮೊದಲು ರಿಪೀಟ್ ಆಗಿತ್ತು. ಓಕೆ, 2016ಕ್ಕಿಂತ ಮೊದಲು ಇದು ರಿಪೀಟ್ ಆಗಿತ್ತು. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಐ ಡಯಾಗ್ರಾಮ್, ರಾಡ್ಸ್ ಆ್ಯಂಡ್ ಕೋನ್ಸ್. ಓಕೆ, ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ, ನೀವು ಇಲ್ಲಿ ನೋಡ್ಬೋದು. ಓಕೆ, ಸೊ ಸ್ಟ್ರಕ್ಚರ್ ಆಫ್ ಐ ಈ ಥರ ಬರ್ಬೋದು, ಅಥವಾ ರಾಡ್ಸ್ ಆ್ಯಂಡ್ ಕೋನ್ಸ್ ಅಂತ ನಿಮಗೆ ಡಯಾಗ್ರಾಮ್ ಸ್ಪೆಷಲಿ ಕ್ವಶನ್ ನಿಮಗೆ ಕೇಳ್ಬೋದು. ಓಕೆ, ಸೊ ನೆಕ್ಸ್ಟು ಫಿಸಿಯಾಲಜಿ ಆಫ್ ವಿಷನ್, ಇದು ಕೂಡ ಎಕ್ಸಾಮಲ್ಲಿ ಬರ್ಬೋದು. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಸ್ಟ್ರಕ್ಚರ್ ಆಫ್ ಇಯರ್ ನಿಮಗೆ ಡಯಾಗ್ರಾಮ್ ಕೇಳಿ ಸ್ಟ್ರಕ್ಚರ್ ಕೇಳ್ಬೋದು. ನೆಕ್ಸ್ಟ್ ಫಿಸಿಯಾಲಜಿ ಆಫ್ ಹಿಯರಿಂಗ್, ನೀವು ಹಿಯರಿಂಗ್ ಯಾವ ಥರ ಆಗುತ್ತೆ ಆ ಪ್ರೊಸೆಸ್ ಇಲ್ಲಿ ನಿಮಗೆ ಕೇಳ್ಬೋದು. ನೆಕ್ಸ್ಟ್ ಸ್ಟ್ರಕ್ಚರ್ ಆರ್ ಅ ಫಂಕ್ಷನ್ ಆಫ್ ಸ್ಕಿನ್. ಓಕೆ, ಸೊ ಸ್ಕಿನ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ನಿಮಗೆ ಕೇಳ್ಬೋದು. ಓಕೆ, ಇಲ್ಲಿ ನೀವು ನೋಡ್ಬೋದು, ಇಷ್ಟು ಸರಿ ರಿಪೀಟ್ ಆಗಿದೆ. ನೆಕ್ಸ್ಟ್ ಆರ್ಗನ್ಸ್ ಆಫ್ ಸ್ಪೆಷಲ್ ಸೆನ್ಸಸ್. ಓಕೆ, ಸೆನ್ಸ್ ಆರ್ಗನ್ ಬಗ್ಗೆ ಇಲ್ಲಿ ಕೇಳ್ತಾ ಇದ್ದಾರೆ, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಇದೆ. ಓಕೆ, ಸೊ ನೆಕ್ಸ್ಟ್ ಎಂಡೋಕ್ರೈನ್ ಸಿಸ್ಟಮ್. ಎಂಡೋಕ್ರೈನ್ ಸಿಸ್ಟಮಲ್ಲಿ ಲಿಸ್ಟ್ ದಿ ಎಂಡೋಕ್ರೈನ್ ಗ್ಲ್ಯಾಂಡ್, ಇಂಪಾರ್ಟೆಂಟ್ ಕ್ವಶನ್ ಇದೆ. ಓಕೆ, ಪಿಟ್ಯೂಟರಿ ಗ್ಲ್ಯಾಂಡ್ ಸ್ಟ್ರಕ್ಚರ್ ಅಥವಾ ಹಾರ್ಮೋನ್ಸ್ ಸಿಕ್ರೇಟೆಡ್ ಬೈ ದಿ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಬರ್ಬೋದು. ಓಕೆ, ಸೊ ಅಥವಾ ಪ್ರೋಲ್ಯಾಕ್ಟಿನ್ ಅಂತ ನಿಮಗೆ ಕ್ವಶನ್ ಕೇಳ್ಬೋದು. ಓಕೆ, ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್, ಇದು ಕೂಡ ಇಂಪಾರ್ಟೆಂಟ್ ಇದೆ. ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ಆಡ್ರಿನಲ್ ಗ್ಲ್ಯಾಂಡ್. ಓಕೆ, ಸುಪ್ರಾರಿನಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಲ್ಲ, ಆಡ್ರಿನಲ್ ಗ್ಲ್ಯಾಂಡ್ ಕಿಡ್ನಿ ಮೇಲೆ ಇರುತ್ತೆ, ಅದು ಕೂಡ 2 ಟೈಮ್ಸ್ ಕೇಳಿದ್ದಾರೆ, ಬಟ್ ಮೊದಲು ಕೇಳಿದ್ದಾರೆ. ಓಕೆ, ಸೊ ನೀವು ಇದನ್ನು ಕೂಡ ನೋಡ್ಕೋಬಹುದು, ಟೈಮ್ ಇದ್ದರೆ ಇನ್ನೊಮ್ಮೆ ಕೂಡ ರಿಪೀಟ್ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ರೀಪ್ರೊಡಕ್ಟಿವ್ ಸಿಸ್ಟಮ್. ಓಕೆ, ಸೊ ನಿಮ್ಮ ಕ್ವಶನ್ ಏನಂತ ಕೇಳ್ಬೋದು, ಲಿಸ್ಟ್ ದಿ ಆರ್ಗನ್ಸ್ ಆಫ್ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್, ಸ್ಟ್ರಕ್ಚರ್ ಆಫ್ ಟೆಸ್ಟಿಸ್, ಈ ಥರ 2 ಕ್ವಶನ್ ಕೂಡ ಬರ್ಬೋದು ಎಟ್ ಎ ಟೈಮ್. ಓಕೆ, ನೆಕ್ಸ್ಟ್ ಲಿಸ್ಟ್ ದಿ ಆರ್ಗನ್ಸ್ ಆಫ್ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್. ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ ಎಷ್ಟು ಆರ್ಗನ್ಸ್ ಇದ್ದಾವೆ ಲಿಸ್ಟ್ ಮಾಡಬೇಕು. ಆ್ಯಂಡ್ ಸ್ಟ್ರಕ್ಚರ್ ಆಫ್ ಯೂಟ್ರಸ್ ವಿತ್ ಡಯಾಗ್ರಾಮ್ ನೀವು ಇಲ್ಲಿ ಹೇಳಬೇಕು. ಓಕೆ, ಇಲ್ಲಿ ನೀವು ನೋಡ್ಬೋದು, ಇಷ್ಟು ಸರಿ ರಿಪೀಟ್ ಆಗಿದೆ. ನೆಕ್ಸ್ಟ್ ಸ್ಟ್ರಕ್ಚರ್ ಆರ್ ಫಂಕ್ಷನ್ ಆಫ್ ಓವರಿ, ಇಂಪಾರ್ಟೆಂಟ್ ಇದೆ, ರೀಸೆಂಟ್ಲಿ ಕೂಡ ಬಂದಿದೆ. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಮೆಮೊರಿ ಗ್ಲ್ಯಾಂಡ್ 2018ನಲ್ಲಿ ಬಂದಿದೆ, ನೋಡ್ಕೋಬೋದು ಇನ್ನೊಮ್ಮೆ ಕೂಡ. ನೆಕ್ಸ್ಟ್ ಮೆನ್ಸ್ಟ್ರುವಲ್ ಸೈಕಲ್, ಇಂಪಾರ್ಟೆಂಟ್ ಇದೆ, ರಿಪೀಟ್ ಆಗುತ್ತೆ ಪದೇ. ನೆಕ್ಸ್ಟ್ ಮಸ್ಕುಲೋಸ್ಕೆಲೆಟಲ್ ಸಿಸ್ಟಮ್, ಇದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಯೂನಿಟ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ಇದರಲ್ಲಿ ಕ್ಲಾಸಿಫಿಕೇಷನ್ ಆಫ್ ಜಾಯಿಂಟ್ ಅಂತ ಬರುತ್ತೆ. ಓಕೆ, ಅದೇ ಕ್ಲಾಸಿಫಿಕೇಷನ್ ಆಫ್ ಜಾಯಿಂಟ್ ಒಳಗಡೆ ಭಾಳಷ್ಟು ಟೈಪ್ಸ್ ಇದ್ದಾವೆ, ಅದ್ರ ಒಳಗಡೆ ಸೈನೋವಿಯಲ್ ಜಾಯಿಂಟ್ ಅಂತ ಕೇಳ್ಬೋದು. ಓಕೆ, ಅಥವಾ ಅಬ್ಡಕ್ಷನ್, ಅಡಕ್ಷನ್, ಇವೆಲ್ಲ ಮೂಮೆಂಟ್ಸ್ ಇರ್ತಾವೆಲ್ಲ 1 ಮಾರ್ಕ್ಸಿಗೆ ನಿಮಗೆ ಇವರು ಕೇಳ್ತಾರೆ. ಓಕೆ, ಸೊ ನೀವಿಲ್ಲಿ ನೆನ್ಪಿಡೋದೇನು, ಸೈನೋವಿಯಲ್ ಜಾಯಿಂಟ್. ಓಕೆ, ಸೊ ಸೈನೋವಿಯಲ್ ಜಾಯಿಂಟ್
ಕ್ವಶನಲ್ಲಿ ಬರಬಹುದು. ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಇದು ಕೂಡ ಇಂಪಾರ್ಟೆಂಟ್ ಇದೆ, ಎಷ್ಟು ಸರಿ ರಿಪೀಟ್ ಆಗಿದೆ. ಓಕೆ, ಸೊ ನೇಮ್ ದಿ ಬೋನ್ಸ್ ಆಫ್ ಎಕ್ಸಿಯಲ್ ಸ್ಕೆಲೆಟನ್ ಒಳಗಡೆ ಬೋನ್ ಏನೇನಿರ್ತವೆ ಬರಿಬೇಕು. ನೆಕ್ಸ್ಟ್ ನೇಮ್ ದಿ ಅಥವಾ ಲಿಸ್ಟ್ ದಿ ಬೋನ್ಸ್ ಆಫ್ ಅಪೆಂಡಿಕ್ಯುಲಾರ್ ಸ್ಕೆಲೆಟನ್ ಒಳಗಡೆ ಏನೇನಿರ್ತವೆ ನೋಡಬೇಕು. ನೆಕ್ಸ್ಟ್ ಲಿಸ್ಟ್ ದಿ ಬೋನ್ಸ್ ಆಫ್ ಅಪ್ಪರ್ ಲಿಂಬ್ ಆರ್ ಅಪ್ಪರ್ ಎಕ್ಸ್ಟ್ರಿಮಿಟಿ. ಕ್ವಶನ್ ಯಾವ ಥರ ಬರ್ಬೋದು, ಅಪ್ಪರ್ ಎಕ್ಸ್ಟ್ರಿಮಿಟಿ ಅಥವಾ ಅಪ್ಪರ್ ಲಿಂಬ್ ಅಂತ ಕ್ವಶನ್ ಬರ್ಬೋದು, ಅದರೊಳಗಡೆ ಯಾವ್ಯಾವ ಬೋನ್ ಇದ್ದಾವೆ. ನೆಕ್ಸ್ಟ್ ಲಿಸ್ಟ್ ದಿ ಬೋನ್ಸ್ ಆಫ್ ಲೋವರ್ ಎಕ್ಸ್ಟ್ರಿಮಿಟಿ, ಈ ಥರ ಕ್ವಶನ್ ಕೇಳ್ಬೋದು. ಸ್ಟ್ರಕ್ಚರ್ ಆಫ್ ಹ್ಯೂಮರಸ್ ಅಂತ ಕೇಳ್ಬೋದು ನಿಮಗೆ. ಓಕೆ, ಸ್ಟ್ರಕ್ಚರ್ ಆಫ್ ಹ್ಯೂಮರಸ್ ಹೆಂಗಿರುತ್ತೆ ಅಂತ. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಕ್ಲಾವಿಕಲ್ ಕೇಳ್ಬೋದು ನಿಮಗೆ. ರೇಡಿಯಸ್ ಆ್ಯಂಡ್ ಅಲ್ನಾರ್ ಕೇಳ್ಬೋದು. ಸ್ಟ್ರಕ್ಚರ್ ಆಫ್ ಇನಾಮಿನೇಟ್ ಬೋನ್ ಅಥವಾ ಹಿಪ್ ಬೋನ್ ಅಂತೀವಲ್ಲ ಅದು ನಿಮಗೆ ಕೇಳ್ಬೋದು. ಓಕೆ, ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಫೀಮರ್, ಇದು ಇಂಪಾರ್ಟೆಂಟ್ ಇದೆ. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಸ್ಟರ್ನಮ್, ಇದು ಕೂಡ ಇಂಪಾರ್ಟೆಂಟ್ ಇದೆ. ಬೋನ್ಸ್ ಆಫ್ ಥೊರಾಸಿಕ್ ಕೇಜ್, ಓಕೆ, ಸೊ ಇದು ಕೂಡ ಮೊದಲು ಬಂದಿತ್ತು 2 ಟೈಮ್ಸ್. ನೆಕ್ಸ್ಟ್ ಮಸಲ್ಸ್ ಆಫ್ ಫೇಸ್ ಆ್ಯಂಡ್ ನೆಕ್ ಆ್ಯಂಡ್ ಫೇಸ್ ಒಳಗಡೆ ಏನೇನು ಮಸಲ್ಸ್ ಇದ್ದಾವೆ ಇದು ಕೂಡ ರಿಪೀಟ್ ಆಗ್ತಾ ಇದೆ. ನೆಕ್ಸ್ಟ್ ಮಸಲ್ಸ್ ಆಫ್ ಅಪ್ಪರ್ ಆರ್ಮ್ ಒಳಗಡೆ ಮಸಲ್ಸ್ ಏನೇನಿದ್ದಾವೆ ಅದು ಕೂಡ ಬರಬಹುದು. ಓಕೆ, ಸೊ ಜಸ್ಟ್ ಒಂದು ಸಾರಿ ನೋಡ್ಕೊಳ್ಳಿ. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಬೋನ್ ಅಥವಾ ಕ್ಲಾಸಿಫಿಕೇಷನ್ ಆಫ್ ಬೋನ್ ಇಂಪಾರ್ಟೆಂಟ್ ಇದೆ, ಅದು ಕೂಡ 2-3 ಟೈಮ್ಸ್ ಬಂದಿದೆ. ಓಕೆ, ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ನಿಮ್ಗೆ ಇವ್ರದ್ದೆಲ್ಲ ಆನ್ಸರ್ಸ್ ಬೇಕು ಅಂದರೆ ನೀವು ಮೆಂಬರ್ಶಿಪ್ ಜಾಯಿನ್ ಆಗಬೇಕಾಗುತ್ತೆ. ವಿತ್ ಎಕ್ಸ್ಪ್ಲನೇಷನ್ ಕೂಡ ಅಲ್ಲಿ ನಾವು ವಿಡಿಯೋ ಹಾಕ್ತೀವಿ. ಓಕೆ, ಸೊ ಆಲ್ರೆಡಿ ಇವೆಲ್ಲ ಅವೈಲೇಬಲ್ಸ್ ಇದ್ದಾವೆ, ಶಾರ್ಟ್ ಆನ್ಸರ್ಸ್ ಅವೆಲ್ಲ ನೀವು ಜಾಯಿನ್ ಆಗ್ಬೋದು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.